ಒಂದ್ ಕಡೆ ಸ್ಥಳ ಮಹಜರು ಪ್ರಕ್ರಿಯೆ ನಡೀತಾ ಇದೆ. ಕಳೆದ 1 ಗಂಟೆಗಳಿಂದ ಆರೋಪಿಗಳನ್ನ ಕೃತ್ಯ ನಡೆದಂತಹ ಶೆಡ್ನ ಒಳಭಾಗದಲ್ಲಿ ಇರಿಸಿ ಅವರಿಂದ ಮಾಹಿತಿಯನ್ನ ಪಡ್ಕೊಳ್ಳುವಂತಹ ಕೆಲಸ ಆಗ್ತಾ ಇದೆ. ಕಾರ್ನಲ್ಲಿ ರೇಣುಕಾ ಸ್ವಾಮಿಯ ಮೃತದೇಹವನ್ನ ಸಾಗಿಸಿತ್ತು ಗ್ಯಾಂಗ್. ಮೃತದೇಹ ಸಾಗಾಟಕ್ಕೆ ಸಂಬಂಧಪಟ್ಟಂತಹ ಎಕ್ಸ್ಕ್ಲೂಸಿವ್ ದೃಶ್ಯ ನ್ಯೂಸ್ ಫಸ್ಟ್ಗೆ ಲಭ್ಯವಾಗಿದೆ. ಆರ್ಆರ್ ನಗರದಿಂದ ಜಯಣ್ಣ ಕಾಲೋನಿ ಮೂಲಕ ಸಂಚಾರವನ್ನ ಮಾಡಿದ್ದಾರೆ. ಕಪ್ಪು ಬಣ್ಣದ ಸ್ಕಾರ್ಪಿಯೋ ಜೊತೆಗೆ ವಿನಯ್ ಅವರ ಆ ಜೀಪ್ ಕೂಡ ಕಾಣಿಸಿದೆ. ಸ್ಕಾರ್ಪಿಯೋದಲ್ಲಿ ಮೃತದೇಹವನ್ನ ಸಾಗಾಟ ಮಾಡಿತ್ತು ಗ್ಯಾಂಗ್ ಅನ್ನುವಂತ ಮಾಹಿತಿ ಸಿಗ್ತಾ ಇದೆ. ಕಾರ್ತಿಕ್, ವಿನಯ್, ರಾಘವೇಂದ್ರ ಹಾಗೆ ನಿಖಿಲ್ ಈ 4 ಜನ ಸೇರಿ ಈ ಕೃತ್ಯವನ್ನ ನಡೆಸಿರೋದು, ಅಂದ್ರೆ ಮೃತದೇಹವನ್ನ ಸಾಗಿಸಿರೋದು. ಬೆಳಗ್ಗೆ 3:27 ಸುಮಾರಿಗೆ ಸಿಸಿಟಿವಿಯಲ್ಲಿ ಈ ದೃಶ್ಯ ರೆಕಾರ್ಡ್ ಆಗಿದೆ. ಆರ್ಆರ್ ನಗರದ ಶೆಡ್ ನಿಂದ ಆ ಮೃತದೇಹವನ್ನ ತೆಗೆದುಕೊಂಡು ಹೋಗ್ತಾ ಇರುವಂತಹ ದೃಶ್ಯ ಸಿಸಿಟಿವಿ ಫುಟೇಜ್ ನೀವು ಗಮನಿಸ್ತಾ ಇದ್ದೀರಿ. ಸಮಯ ಹಾಗೆಯೇ ದಿನಾಂಕ ಎರಡನ್ನೂ ನೀವು ನೋಡಬಹುದು. ಇದು 9ನೇ ತಾರೀಕು ಭಾನುವಾರ ನಸುಕಿನ ಜಾವ 3:27 ಸುಮಾರಿಗೆ ಮೃತದೇಹವನ್ನ ಸ್ಕಾರ್ಪಿಯೋ ಕಾರ್ನಲ್ಲಿ ಸಾಗಿಸಲಾಯಿತು ಅನ್ನುವಂತ ಮಾಹಿತಿ ಆಗ್ಲೇ ತನಿಖೆಯ ಸಂದರ್ಭದಲ್ಲಿ ಲಭ್ಯವಾಗಿತ್ತು. ನ್ಯೂಸ್ ಫಸ್ಟ್ಗೆ ಪೊಲೀಸ್ ಮೂಲಗಳಿಂದ ಲಭ್ಯವಾದಂತಹ ಮಾಹಿತಿ ಇದು. ಆ ಸ್ಕಾರ್ಪಿಯೋ ಕಾರನ್ನ ನೀವು ಗಮನಿಸ್ತೀರಿ. ಆ ಸ್ಕಾರ್ಪಿಯೋದ ಹಿಂದೆನೆ ವಿನಯ್ ಅವರ ಹೆಸರಿನಲ್ಲಿ ರಿಜಿಸ್ಟರ್ ಆಗಿರುವಂತಹ ಆ ರೆಡ್ ಕಲರ್ ಜೀಪ್ ಕೂಡ ಪಾಸ್ ಆಗುತ್ತೆ. ಎಷ್ಟು ಹೊತ್ತಿಗೆ? ಬೆಳಗಿನ ಜಾವ ನಸುಕಿನ ಜಾವ 3:27 ಸುಮಾರಿಗೆ ಆರ್ಆರ್ ನಗರದ ರಸ್ತೆಯಿಂದ ಆ ಶೆಡ್ಗೆ ಹೋಗುವಂತಹ ದಾರಿ ಏನಿದೆ, ಆ ಮಾರ್ಗ ಏನಿದೆ, ಅಲ್ಲಿ ಸಂಚಾರ ಮಾಡಿದ್ದಾವೆ ವೆಹಿಕಲ್ಗಳು. ಅಲ್ಲಿಗೆ 3:27 ಸುಮಾರಿಗೇನೆ ರೇಣುಕಾ ಸ್ವಾಮಿಯ ಮೃತದೇಹವನ್ನ ಡಿಸ್ಪೋಸ್ ಮಾಡೋದಕ್ಕೆ ಇವರು ಮುಂದಾಗಿರ್ತಾರೆ. ಆ ಸ್ಕಾರ್ಪಿಯೋನಲ್ಲಿ ಮೃತದೇಹವನ್ನ ಸಾಗಿಸಲಾಗಿತ್ತು ಅನ್ನುವಂತ ಮಾಹಿತಿ ಪೊಲೀಸ್ ಮೂಲಗಳಿಂದ ನ್ಯೂಸ್ ಫಸ್ಟ್ಗೆ ಲಭ್ಯವಾಗಿರೋದು. ಆರ್ಆರ್ ನಗರದಿಂದ ಜಯಣ್ಣ ಕಾಲೋನಿ ಮೂಲಕ ಸಂಚಾರವನ್ನ ಮಾಡಿರ್ತಾರೆ. ಅದಕ್ಕೆ ಸಂಬಂಧಪಟ್ಟಂತಹ ಆ ಸಿಸಿಟಿವಿ ಫುಟೇಜ್ ನ ನೀವು ಗಮನಿಸ್ತಾ ಇದ್ದೀರಿ. ನಿನ್ನೆಯಿಂದ ನೀವು ಬೇರೆ ಬೇರೆ ಭಾಗಗಳು, ಆ ಶೆಡ್ ನ ಅಕ್ಕಪಕ್ಕದಲ್ಲಿರುವಂತಹ ಬೇರೆ ಬೇರೆ ಆಂಗಲ್ಗಳ ಸಿಸಿಟಿವಿ ಫುಟೇಜ್ ಗಳನ್ನ ನೀವು ಗಮನಿಸಿದ್ರಿ. ಎರಡರಲ್ಲೂ ದಾಖಲಾಗಿರೋದು, ಒಂದು ಈ ಬ್ಲಾಕ್ ಕಲರ್ ಸ್ಕಾರ್ಪಿಯೋ, ಮತ್ತೊಂದು ದರ್ಶನ್ ಅವರ ಆಪ್ತ ವಿನಯ್ ಹೆಸರಲ್ಲಿ ರಿಜಿಸ್ಟರ್ ಆಗಿರುವಂತಹ ನಟ ದರ್ಶನ್ ಅವರು ಕೂಡ ಬಹುತೇಕ ಸಂದರ್ಭದಲ್ಲಿ ಬಳಸಿರುವಂತಹ ಆ ರೆಡ್ ಕಲರ್ ಜೀಪ್. ಈಗ ನೀವು ಸಿಸಿಟಿವಿ ಫುಟೇಜ್ ನಲ್ಲಿ ಕೂಡ ಗಮನಿಸ್ತಾ ಇರೋದು ಆ 2 ವೆಹಿಕಲ್ಗಳನ್ನೇ. ಬೆಳ್ಳಂಬೆಳಗ್ಗೆ 9ನೇ ತಾರೀಕು ನಸುಕಿನ ಜಾವ, ಅಂದ್ರೆ 8ನೇ ತಾರೀಕು ಕರ್ಕೊಂಡು ಬಂದಿರ್ತಾರೆ, ಹೊಡೆದಿರ್ತಾರೆ, ಕೊಲೆ ಮಾಡಿರ್ತಾರೆ. ಅದಾದಂತಹ ನಂತರದಲ್ಲಿ ಬಾಡಿಯನ್ನ ಮೂವ್ ಮಾಡೋದು ಹೇಗೆ, ಡಿಸ್ಪೋಸ್ ಮಾಡೋದು ಹೇಗೆ, ಎಲ್ಲಿಗೆ ತಗೊಂಡೋಗಿ ಹಾಕೋದು, ಪ್ರಕರಣದಿಂದ ತಪ್ಪಿಸಿಕೊಳ್ಳೋದು ಹೇಗೆ, ಈ ಎಲ್ಲ ಪ್ಲಾನಿಂಗ್ ಅನ್ನ ಮಾಡಿದಂತಹ ನಂತರದಲ್ಲಿ ನಸುಕಿನ ಜಾವ ಎಲ್ಲರೂ ಮಲಗಿರುವಂತಹ ಸಂದರ್ಭದಲ್ಲಿ ಬೆಳ್ಳಂಬೆಳಗ್ಗೆ 3:27 ಸುಮಾರಿಗೆ ಆ ಬ್ಲಾಕ್ ಕಲರ್ ಸ್ಕಾರ್ಪಿಯೋದಲ್ಲಿ ಮೃತದೇಹವನ್ನ ಸ್ಕಾರ್ಪಿಯೋಗೆ ಶಿಫ್ಟ್ ಮಾಡಲಾಗುತ್ತೆ. ಅದರ ಹಿಂದೆಯೇ ಈ ರೆಡ್ ಕಲರ್ ವಿನಯ್ ಹೆಸರಲ್ಲಿ ರಿಜಿಸ್ಟರ್ ಆಗಿರುವಂತಹ ಈ ರೆಡ್ ಕಲರ್ ಜೀಪ್ ಅದು ಕೂಡ ಹಿಂದೆನೇ ಸಾಗುತ್ತೆ. ಹೋದವರು ಸೀದಾ ಹೋಗಿದ್ದು ಆ ಸುಮ್ಮನಹಳ್ಳಿ ಬಳಿ ಇರುವಂತಹ ಆ ಬ್ರಿಡ್ಜ್, ರಾಜಕಾಲುವೆ ಏನಿದೆ, ಆ ಜಾಗಕ್ಕೆ ಹೋಗ್ತಾರೆ. ಅಲ್ಲಿ ರೇಣುಕಾ ಸ್ವಾಮಿಯ ಮೃತದೇಹವನ್ನ ಎಸೆದು ಆ ನಂತರ ಏನೂ ಆಗೇ ಇಲ್ಲ ಅನ್ನೋ ರೀತಿ ವಾಪಸ್ ಬಂದು ಬಿಡ್ತಾರೆ. ಅಂಥದ್ದೊಂದು ಪಾಪ ಕೃತ್ಯವನ್ನ ಮಾಡಿದಂತಹ ನಂತರದಲ್ಲಿ ಆರೋಪಿಗಳು ಅಲ್ಲಿಂದ ವಾಪಸ್ ಆಗ್ತಾರೆ. ಅದಾದ ನಂತರ ಆ ಪ್ರಕರಣ ಬೆಳಕಿಗೆ ಬಂದಿದ್ದು, ಈಗ ಆರೋಪಿಗಳು ಅರೆಸ್ಟ್ ಆಗಿರೋದು, ಸದ್ಯ ಅವರನ್ನ ಸ್ಥಳ ಮಹಜರಿಗೆ ಕರ್ಕೊಂಡು ಬಂದಿತ್ತು. ಯಾವ ಜಾಗದಲ್ಲಿ ಕೃತ್ಯವನ್ನ ನಡೆಸಿದ್ರೋ ಅದೇ ಜಾಗದಲ್ಲಿ ಆರೋಪಿಗಳನ್ನ ನಿಲ್ಲಿಸಿಕೊಂಡು ಅವರಿಂದ ಮಾಹಿತಿಯನ್ನ ಕಲೆ ಹಾಕುವಂತಹ ಕೆಲಸವನ್ನ ಪೊಲೀಸರ ಟೀಮ್ ಮಾಡ್ತಾ ಇದೆ. FSL ಟೀಮ್ ಸಾಕ್ಷಿಗಳನ್ನ ಕಲೆ ಹಾಕುವಂತಹ ಕೆಲಸದಲ್ಲಿ ನಿರತವಾಗಿದೆ. ಆ ಲೈವ್ ದೃಶ್ಯಗಳನ್ನ ಗಮನಿಸ್ತಾ ಇದ್ದೀರಿ. ಒಂದು ಕಡೆ ಪಟ್ಟಣಗೆರೆಯ ಶೆಡ್ ನಲ್ಲಾಗ್ತಾ ಇರುವಂತಹ ಸ್ಥಳ ಮಹಜರಿನ ನೇರ ದೃಶ್ಯಾವಳಿ, ಮತ್ತೊಂದು ಭಾಗದಲ್ಲಿ ನೀವು ಗಮನಿಸ್ತಾ ಇರೋದು ಜೂನ್ 9ನೇ ತಾರೀಕು ನಸುಕಿನ ಜಾವ 3:40 ಸುಮಾರಿಗೆ ಮೃತದೇಹವನ್ನ ಸ್ಕಾರ್ಪಿಯೋ ಕಾರ್ನಲ್ಲಿ ತುಂಬಿ ಸಾಗಾಟವನ್ನ ಮಾಡಿದ್ದು. ಸ್ಕಾರ್ಪಿಯೋ ಕಾರ್ನಲ್ಲೇ ಸಾಗಿಸಿದ್ರು ಮೃತದೇಹವನ್ನ ಅನ್ನೋದು ಇವತ್ತು ನಿನ್ನೆಯಿಂದ ನಡೀತಾ ಇರುವಂತಹ ಪೊಲೀಸರ ವಿಚಾರಣೆಯ ಸಂದರ್ಭದಲ್ಲಿ ಮಾಹಿತಿ ಲಭ್ಯ ಆಗಿತ್ತು. ಅದಕ್ಕೆ ಸಾಕ್ಷಿಯಾಗಿ ಈಗ ಸಿಸಿಟಿವಿ ಫುಟೇಜ್ ನ ನೀವು ಗಮನಿಸ್ತಾ ಇದ್ದೀರಿ. ಮತ್ತೊಂದು ಕಡೆಗೆ ಮಹಜರಿನ ದೃಶ್ಯಗಳನ್ನ ನೀವು ನೋಡ್ತಾ ಇದ್ದೀರಿ. ರೈಟ್, ಮತ್ತಷ್ಟು ಅಪ್ಡೇಟ್ಸ್ ನ ನಮ್ಮ ಪ್ರತಿನಿಧಿ ಶಿವಕುಮಾರ್ ನೀಡ್ತಾ ಹೋಗ್ತಾರೆ. ಸ್ಥಳ ಮಹಜರು ಆಗುವಂತಹ ಜಾಗದಲ್ಲೇ ಇದ್ದಾರೆ.
ಶಿವು, ಸಿಸಿಟಿವಿ ಫುಟೇಜ್ ನಾವು ಗಮನಿಸ್ತಾ ಇದ್ದೀವಿ. ಬೆಳಗ್ಗೆಯೇ ತನಿಖೆಗೆ ಸಂಬಂಧಪಟ್ಟ ಹಾಗೆ, ವಿಚಾರಣೆಗೆ ಸಂಬಂಧಪಟ್ಟ ಹಾಗೆ ಮಾಹಿತಿ ಲಭ್ಯ ಆದಾಗ ಸ್ಕಾರ್ಪಿಯೋ ಕಾರ್ನಲ್ಲಿ ಮೃತದೇಹವನ್ನ ಸಾಗಿಸಲಾಗಿತ್ತು ಅನ್ನುವಂತಹ ಮಾಹಿತಿ ಸಿಕ್ಕಿತ್ತು. ಅದಕ್ಕೆ ಪೂರಕವಾಗಿ ಈಗ ಸಿಸಿಟಿವಿ ಫುಟೇಜ್ ಲಭ್ಯವಾಗ್ತಾ ಇರೋದು. ಹೆಚ್ಚಿನ ಡೀಟೇಲ್ಸ್ ನ ಕೊಡ್ತಾ ಹೋಗ್ಬೋದಾ ಶಿವಕುಮಾರ್? ವಿದೇಶಿ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ದರ್ಶನ್, ಪವಿತ್ರ ಗೌಡ ಸೇರಿ ಒಟ್ಟು 6 ಜನ ಆರೋಪಿಗಳಿಂದ ಪಟ್ಟಣಗೆರೆ ಶೆಡ್ ನಲ್ಲಿ ಒಂದ್ ಕಡೆ ಮಾಜರ್ ಕಾರ್ಯ ನಡೀತಾ ಇದೆ. ಮತ್ತೊಂದ್ ಕಡೆ ಈಗ ಆರೋಪಿಗಳು ಮೃತ ರೇಣುಕಾಸ್ವಾಮಿಯ ಶವನ ಸಾಗಾಟ ಮಾಡಿರುವಂತಹ ಸಿಸಿಟಿವಿ ಫುಟೇಜ್ ಕೂಡ ಸದ್ಯ ನ್ಯೂಸ್ ಫಸ್ಟ್ಗೆ ಲಭ್ಯ ಆಗಿರುವಂತದ್ದು. ಆರೋಪಿಗಳು 6:30ಕ್ಕೆ ಅಂದ್ರೆ ಜೂನ್ 8ನೇ ತಾರೀಕು 6ರಿಂದ 6:30ರ ಸುಮಾರಿಗೆ ರೇಣುಕಾಸ್ವಾಮಿ ಮೃತಪಡ್ತಾರೆ. ಆದ್ರೆ ಅವರು ಮೃತಪಟ್ಟಂತ ಸುಮಾರು 6ರಿಂದ 8 ಗಂಟೆಗಳ ಕಾಲಾವಕಾಶದಲ್ಲಿ ಆರೋಪಿಗಳು ಪ್ಲಾನ್ ಅನ್ನ ಮಾಡುವಂತದ್ದು. ಪ್ರಮುಖವಾಗಿ ಬಾಡಿಯನ್ನ ಹೇಗೆ ಡಿಸ್ಪೋಸ್ ಅನ್ನ ಮಾಡಬೇಕು ಅಂತೇಳಿ ಮೊದಲಿಗೆ ನಾವು ಸಿಸಿಟಿವಿ ಫುಟೇಜ್ ನಲ್ಲಿ ಗಮನಿಸಬಹುದು. 3:27ಕ್ಕೆ ಸ್ಕಾರ್ಪಿಯೋ ಕಾರು ಶೆಡ್ಗೆ ಆಗಮಿಸುತ್ತೆ. 3:40ರ ಸುಮಾರಿಗೆ ಶೆಡ್ ನಿಂದ ನಿರ್ಗಮಿಸುವಂತದ್ದು. ಶೆಡ್ಗೆ ಆಗಮಿಸುವಂತ ವಿಜುವಲ್ ಆಗಿರ್ಬೋದು. ಜೊತೆಗೆ ಶೆಡ್ ನಿಂದ ಮೃತದೇಹವನ್ನು, ರೇಣುಕಾಸ್ವಾಮಿಯ ಮೃತದೇಹವನ್ನ ಕೊಂಡೊಯ್ಯುವಂತ ದೃಶ್ಯವೂ ಕೂಡ ಸದ್ಯ ಲಭ್ಯ ಆಗಿರುವಂತದ್ದು ಒಂದ್ ಕಡೆ. ಮತ್ತೊಂದ್ ಕಡೆ ಆರೋಪಿಗಳು ಇಡೀ ಸ್ಕಾರ್ಪಿಯೋ ಕಾರನ್ನ ಕೇವಲ ಪಟ್ಟಣಗೆರೆ ಆರ್ ನಗರ ಭಾಗ ಮಾತ್ರ ಅಲ್ಲ, ಆರ್ ನಗರ ಪಟ್ಟಣಗೆರೆಯ ಕೃತ್ಯ ನಡೆದಂತ ಶೆಡ್ ಏನಿದೆ ಇಲ್ಲಿಂದ ಸುಮಾರು 16 ಕಿಲೋಮೀಟರ್ ಭಾಗದಲ್ಲಿ ಕೂಡ ಆರೋಪಿಗಳು ಶವವನ್ನ ಡಿಸ್ಪೋಸ್ ಮಾಡೋದಕ್ಕಿಂತ ಮುಂಚಿತವಾಗಿ ಹೋರಾಟವನ್ನ ನಡೆಸಿರುವಂತದ್ದು. ಅಂದ್ರೆ ಯಾವ ಸ್ಥಳದಲ್ಲಿ ಮೃತರಾಗಿರುವಂತ ರೇಣುಕಾಸ್ವಾಮಿ ಅವರ ಶವವನ್ನ ಡಿಸ್ಪೋಸ್ ಮಾಡಬೇಕು ಅಂತೇಳಿ ಸುಮಾರು 10 ಕಿಲೋಮೀಟರ್ಗಳ ಕಾಲ ಆರೋಪಿಗಳು ಸರ್ಚ್ ಅನ್ನ ಮಾಡಿದ್ದಾರೆ. ಅಂದ್ರೆ ನಿಖರವಾದಂತ ಜಾಗವನ್ನ ಹುಡುಕಾಟವನ್ನ ಮಾಡಿರುವಂತದ್ದು. ರಾತ್ರಿ 1 ಗಂಟೆಯಿಂದ 3 ಗಂಟೆವರೆಗೂ ಕೂಡ ಆರೋಪಿಗಳು ಹುಡುಕಾಟವನ್ನ ಮಾಡಿರುವಂತದ್ದು. ಕಡೆಗೆ 3:27ರ ಸುಮಾರಿಗೆ ಸ್ಕಾರ್ಪಿಯೋ ಕಾರ್ನಲ್ಲಿ ಬಂದು ಮೃತ ರೇಣುಕಾಸ್ವಾಮಿಯ ಮೃತದೇಹವನ್ನ ಕೊಂಡೊಯ್ದು ಸತ್ವ ಅಪಾರ್ಟ್ಮೆಂಟ್ ಮುಂಭಾಗದಲ್ಲಿ, ಅಂದ್ರೆ ಸುಮ್ನಹಳ್ಳಿ ಬಳಿ ಬರುವಂತಹ ಸತ್ವ ಅಪಾರ್ಟ್ಮೆಂಟ್ ನ ಮುಂಭಾಗದಲ್ಲಿ ಬಾಡಿಯನ್ನ ಡಿಸ್ಪೋಸ್ ಮಾಡಿರುವಂತದ್ದು. ಸದ್ಯ ಸಿಸಿಟಿವಿ ಫುಟೇಜ್ ಆಧಾರದ ಮೇಲೂ ಕೂಡ ಆರೋಪಿಗಳನ್ನ ಹೇಳಿಕೆ ಪಡ್ಕೊಳ್ಳುವಂತಹ ಕೆಲಸವನ್ನು ಕೂಡ ಮಾಡಿದ್ದಾರೆ. ಜೊತೆಗೆ ಅಲ್ಲಿ ಇನ್ನೊಂದು ಕಾರು ಓಡಾಡುತ್ತೆ, ತಾರ್ ರೂಪದ ಕಾರ್ಯ ಓಡಾಡುತ್ತೆ, ಅದು ಆರೋಪಿ ವಿನಯ್ ಅನ್ನೋದು ಸದ್ಯಕ್ಕೆ ಸ್ಪಷ್ಟವಾಗಿರುವಂತದ್ದು. ಮತ್ತೊಂದ್ ಕಡೆ ಪ್ರದೋಷ್ ಸೇರಿದಂತೆ ಒಟ್ಟು 4 ಜನ ಬಾಡಿಯನ್ನ ಡಿಸ್ಪೋಸ್ ಮಾಡಿರುವಂತದ್ದು ಸದ್ಯ ಪೊಲೀಸರ ತನಿಖೆ ವೇಳೆಯಲ್ಲಿ ಗೊತ್ತಾಗಿರುವಂತದ್ದು. ಪ್ರದೋಷ್, ನಿಖಿಲ್ ನಾಯ್ಕ್ ಸೇರಿದಂತೆ ಒಟ್ಟು 4 ಜನ ಬಾಡಿಯನ್ನ ಎತ್ಕೊಂಡು ಡಿಸ್ಪೋಸ್ ಮಾಡ್ತಾರೆ. ಒಂದು ಕಾರ್ನಲ್ಲಿ ಇಬ್ರು ಇರ್ತಾರೆ, ಮತ್ತೊಂದು ಕಾರ್ನಲ್ಲಿ ಇಬ್ರು ಇರ್ತಾರೆ. ಅದೇ ಸ್ಕಾರ್ಪಿಯೋ ಕಾರ್ನಲ್ಲಿ ಮೃತ ರೇಣುಕಾಸ್ವಾಮಿಯ ಮೃತದೇಹವನ್ನ ತೆಗೆದುಕೊಂಡು ಬಂದು ಬಿಸಾಡಿದ್ವಿ ಅಂತೇಳಿ ಪೊಲೀಸರ ಮುಂದೆ ಬಾಯಿಯನ್ನ ಬಿಟ್ಟಿರುವಂತದ್ದು. ಅದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಇವತ್ತು ಮಧ್ಯಾಹ್ನ ಆರೋಪಿಗಳನ್ನ, ಪ್ರದೋಷ್ ಸೇರಿದಂತೆ ಒಟ್ಟು 4 ಜನ ಆರೋಪಿಗಳನ್ನ, ಪ್ರದೋಷ್, ರಾಘವೇಂದ್ರ ಸೇರಿ ಒಟ್ಟು 4 ಜನ ಆರೋಪಿಗಳನ್ನ ಅಲ್ಲಿ ಏನು ಸತ್ವ ಅಪಾರ್ಟ್ಮೆಂಟ್ ನ ಮುಂಭಾಗದಲ್ಲಿ ಶವನ್ನ ಬಿಸಾಡಿರ್ತಾರೆ ಅಲ್ಲಿಗೂ ಕೂಡ ಕರ್ಕೊಂಡೋಗಿ ಮಾಜರ್ ಮಾಡುವಂತ ಕೆಲಸವನ್ನ ಪೊಲೀಸರು ಮಾಡಿದ್ರು. ವಿಜಯಶ್ರೀ, ರೈಟ್, ಥ್ಯಾಂಕ್ ಯು ಶಿವಕುಮಾರ್ ತಮ್ಮೆಲ್ಲ ಡೀಟೇಲ್ಸ್ಗೆ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.